Good morning, everyone. My name is Shivbirappa. I am Assistant Professor in SDM MMK College, Mysore. ಈ ಒಂದು ಕೋವಿಡ್-19 ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಎಸ್ಪೆಷಲಿ ಎಲ್ಲ ಒಂದು ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತೀವಿ, ಅಫ್ಕೋರ್ಸ್ SSLC and PUCಗೂ ಪ್ರಾಬ್ಲಮ್ ಆಗಿದೆ. ಬಟ್ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸಿಲೆಬಸ್ ಕೂಡ ಕಂಪ್ಲೀಷನ್ನು 90% ಎಲ್ಲ ಮಾಡಿರ್ತಾರೆ. ಅಟ್ ದ ಸೇಮ್ ಟೈಮ್ ಇನ್ನು 10% ಇರುತ್ತೆ. ಸೊ ಅದಕ್ಕೆ ಯೂನಿವರ್ಸಿಟಿ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಅವರು ಏನಂತ ಹೇಳಿದ್ದಾರೆ ಅಂದರೆ ನೀವು ಒಂದು ಗೂಗಲ್ ಆ್ಯಪ್ಸ್ ಅಥವಾ ಬೇರೆ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿ ಅದಕ್ಕೆ ಪಾಠವನ್ನು ಮಾಡಿ ಅಂತ. ಅದು ಸರಿಗಿರಲಿ. ನಾನೀಗ ಈ ಒಂದು ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಏನೊಂದು ಟಿಪ್ಸನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಫಾರ್ ಫೈನಲ್ ಇಯರ್ ಸ್ಟೂಡೆಂಟ್ಸು ಹಾಗೂ ಈವನ್ ಫಾರ್ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು. ಈ ಫೈನಲ್ ಇಯರ್ ಸ್ಟೂಡೆಂಟ್ಸು ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ಅವರು ನೆಕ್ಸ್ಟ್ ಒಂದು ಕರಿಯರ್ನ ಚೂಸ್ ಮಾಡಲಿಕ್ಕೆ ಅವರು ಪ್ಲಾನಿಂಗನ್ನು ಮಾಡ್ಕೊತಾ ಇರ್ತಾರೆ. ಎಸ್ಪೆಷಲಿ ದೋಸು ನಾನೊಂದು ಕಾಮರ್ಸ್ ಮೇಲಿನ ಲೆಕ್ಚರ್ ಆಗಿರೋದ್ರಿಂದ ಈ BCom ಮತ್ತು BBA ಸ್ಟೂಡೆಂಟ್ಸ್ಗಳು they will be looking for MBA entrance examinations, and also those who are looking for job, ಅವರು ಕೂಡ ಒಂದು ಬ್ಯಾಂಕಿಂಗ್ ಕರಿಯರ್ ಅಥವಾ ಒಂದು ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಒಂದು ಕರಿಯರ್ನ ಚೂಸ್ ಮಾಡಲಿಕ್ಕೆ ಅವರು ಪ್ಲಾನಿಂಗನ್ನು ಮಾಡ್ಕೋತಾ ಇರ್ತಾರೆ. ಈ ಒಂದು ಕೋವಿಡ್-19 ಪ್ರಾಬ್ಲಮ್, ಒಂದು ಲಾಕ್ಡೌನ್ ಆಗಿರೋ ಕಾರಣ ಅವರು ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ಬೋದು, ಅವರು ಅಫ್ಕೋರ್ಸ್ ಸಿಲೆಬಸ್ನ ತಗೊಂಡು ಓದ್ಬೋದು. ಬಟ್ ಕೆಲವೊಂದು ಮಕ್ಕಳುಗಳು, ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಮಕ್ಕಳುಗಳು, PG ನಲ್ಲಿ ಇರ್ತಕ್ಕಂಥ ಮಕ್ಕಳುಗಳು, ಅವರಿಗೆಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ, ಅವ್ರ ಬುಕ್ಸ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಇವಾಗ ಪ್ರೆಸೆಂಟು ಮನೇಲಿ ಇರ್ತಾರೆ, ಯಾವುದೋ ಒಂದು ಊರಿನಲ್ಲಿ ಇರ್ತಾರೆ. ಅವರು ಓದಬೇಕು ಅಂತ ಹೇಳಿದ್ರು ಕೂಡ ಯಾವುದೇ ಒಂದು ಮೆಟೀರಿಯಲ್ಸ್ ಕೂಡ ಅವ್ರ ಹತ್ರ ಇರುತ್ತಿಲ್ಲ. ಓಕೆ, ರೆಗ್ಯುಲರ್ ಯೂನಿವರ್ಸಿಟಿ ಸಿಲೆಬಸ್ ಅದು ಕೂಡ ಓದಲೇಬೇಕು. ಅದು ಕೂಡ ಪಾರ್ಟ್ ಆಫ್ ದಿ ಪಾರ್ಟ್ ಆಫ್ ದೇರ್ ಕರಿಯರ್. ಇಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮಕ್ಕಳುಗಳು ಈ ಒಂದು ಹಾಲಿಡೇಸ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬಹುದು, ಅವರ ಒಂದು ಯೂನಿವರ್ಸಿಟಿ ಸಿಲೆಬಸ್ನು ಓದಬೇಕು, ಜೊತೆಗೆ ಅವರ ಕರಿಯರ್ನು ಕೂಡ ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಆ ಕರಿಯರ್ ಚೂಸ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ MBA, PG, CET, ಬ್ಯಾಂಕಿಂಗ್ ಎಕ್ಸಾಮು, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಪ್ರಿಪರೇಷನ್ಸ್ ಆಗ್ತಾ ಇದ್ದರೆ ಅಂಥ ಮಕ್ಕಳುಗಳಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗ್ತದೆ ಅಂತ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಫಾರ್ ದೋಸ್ ಫಾರ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್, ಆ ಮಕ್ಕಳು ಕೂಡ ಈ ಒಂದು ವಿಡಿಯೋನ ನೋಡಿ ಅವರು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಇಚ್ಛೆ. ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಜಸ್ಟ್ ಒಂದು ಮ್ಯಾಥಮೆಟಿಕ್ಸ್ ಸ್ಕಿಲ್ಸನ್ನು ನಾನು ಮಕ್ಕಳಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೂ ಒಂದು ಮ್ಯಾಥಮೆಟಿಕ್ಸು, ಒಂದು ಇಂಗ್ಲೀಷು, ಒಂದು ರೀಸನಿಂಗ್ ಆ್ಯಂಡ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್, ಈ ಒಂದು 4 ಸಬ್ಜೆಕ್ಟ್ಸು ಕಂಪಲ್ಸರಿ. ಆ್ಯಂಡ್ ಜನರಲ್ ನಾಲೆಜ್, ಈ ಒಂದು 4 ಸಬ್ಜೆಕ್ಟ್ಸು ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ, ಮ್ಯಾಥಮೆಟಿಕ್ಸ್ ಅಂತ ಸಬ್ಜೆಕ್ಟ್ಸನ್ನು ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಇರುತ್ತೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ, ಲೈಕ್ MBA, PG, CET and KPSC exams, and also in other UPSC exams. ನಿಮಗೆ KPSC ಎಕ್ಸಾಮ್ಸ್ ಅಂತ ಹೇಳಿದ್ರೆ FDA, STA, ಲೈಕ್ವೈಸ್ ನಿಮಗೆ ಡಿಪೆಂಡಿಂಗ್ ಅಪಾನ್ ದಿ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಅವ್ರಿಗೆ ಒಂದು KPSC ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. UPSCಯಲ್ಲಿ ಅವ್ರ ಎಜುಕೇಷನ್ ತಕ್ಕಾಗೆ ಅವ್ರಿಗೆ ಒಂದು ಜಾಬ್ಗೆ ತಕ್ಕಂಥ ಕ್ವಾಲಿಫಿಕೇಷನ್ ತಕ್ಕಂಗೆ ಅವ್ರಿಗೆ ಕಾಲ್ ಮಾಡ್ತಾರೆ. ಬಟ್ ಎಲ್ಲದರಲ್ಲೂ ನಿಮಗೆ ಕಾಮನ್ ಆಗಿ ಇರ್ತಕ್ಕಂಥದ್ದು 4 ಸಬ್ಜೆಕ್ಟು. ಆ 4 ಸಬ್ಜೆಕ್ಟ್ಸಲ್ಲಿ ಮೊದಲನೇ ಏನಪ್ಪ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಅಥವಾ QT ಅಂತ ಹೇಳ್ತೀವಿ, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಇಂಗ್ಲಿಷ್, ರೀಸನಿಂಗ್ ಆ್ಯಂಡ್ ಜನರಲ್ ನಾಲೆಜ್. ಈ 4 ಸಬ್ಜೆಕ್ಟ್ಸ್ಗಳು ಪ್ರತಿ ಎಕ್ಸಾಮಿನಲ್ಲೂ, ಪ್ರತಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲೂ ಇದು ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಸೊ ನಾನು ಈ ಒಂದು ವಿಡಿಯೋನಲ್ಲಿ ನಿಮಗೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಬಗ್ಗೆ ಒಂದು ಟಿಪ್ಸನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸ್ಟೂಡೆಂಟ್ಸ್, ನೀವು ಮನೇಲಿ ಕೂತ್ಕೊಂಡು ಟೈಮನ್ನು ಯಾವ ರೀತಿ ಸ್ಪೆಂಡ್ ಮಾಡಬೇಕು, ಯಾವ ರೀತಿ ನೀವು ಮ್ಯಾಥಮೆಟಿಕ್ಸ್ ಸ್ಕಿಲ್ಸನ್ನು ಯೂಸ್ ಮಾಡ್ಕೋಬೋದು ಅಂತ ಈ ಸಣ್ಣ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮ್ಯಾಥಮೆಟಿಕ್ಸ್ ಅಥವಾ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಹೇಳಿದ ತಕ್ಷಣ ನಿಮ್ಮ ಮೈಂಡಿಗೆ ಕ್ಯಾಲ್ಕುಲೇಟರ್ ನಿಮ್ಮ ಮೈಂಡಿಗೆ ಬರುತ್ತೆ. ಸರ್ ಕ್ಯಾಲ್ಕುಲೇಟರ್ ಇಲ್ವಲ್ಲ, ನಾವು PG ನಲ್ಲೇ ಇಟ್ಬಿಟ್ಟಿದ್ದೀವಿ ಅಥವಾ ನಮ್ಮ ಹಾಸ್ಟೆಲ್ನಲ್ಲೇ ಇಟ್ಬಿಟ್ಟಿದ್ದೀವಿ, ಕ್ಯಾಲ್ಕುಲೇಟರ್ ಇಲ್ಲ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ನಿಮ್ಮ ಒಂದು ಮೈಂಡಲ್ಲಿ ಇರ್ತದೆ. ಬಟ್ ನಾನು ಈ ವಿಡಿಯೋದಲ್ಲಿ ಕ್ಯಾಲ್ಕುಲೇಟರ್ನ ಯೂಸ್ ಮಾಡದೆ ಯಾವ ರೀತಿ ನೀವು ಒಂದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ನ ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ವಿಡಿಯೋನ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಹೇಳಿದ ತಕ್ಷಣ ನಿಮಗೆ 4 ಇಂಪಾರ್ಟೆಂಟ್ ಸೈನ್ಗಳು ಬರುತ್ತೆ. ದಟ್ ಈಸ್ ಪ್ಲಸ್, ದಟ್ ಈಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಇವು 4 ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್. ಸರ್ ಯಾಕೆ ಸರ್ ಇಂಪಾರ್ಟೆಂಟು? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನ್ಸ್ನ ನಿಮಗೆ ಕೇಳ್ತೀನಿ, ಲೈಕ್ ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜಲ್ಲಿ ನಿಮಗೆ ಏನು ಕ್ವಶನ್ ಕೇಳಿರ್ತಾರೆ. ಏನಪ್ಪ ಅಂತ ಹೇಳಿದ್ರೆ ವಾಟ್ ಈಸ್ 66% ಆಫ್ 66.66% ಆಫ್ 700? 66.66% ಅಂದ ತಕ್ಷಣ ನಿಮ್ಮ ಮೈಂಡ್ ಬರೋದೇನು, ಸರ್ ಐ ಕಾಂಟ್ ಸಾಲ್ವ್ ದಿಸ್ ಒನ್ ಬಿಕಾಸ್ ದಿಸ್ ಇಸ್ ವೆರಿ ಡಿಫಿಕಲ್ಟ್ ಅಂತ. ವಿತೌಟ್ ನಾವು ಕ್ಯಾಲ್ಕುಲೇಟರ್ನ ಇಲ್ಲಿ ತನಕ ಯೂಸ್ ಮಾಡ್ತಿರ್ತೀವಿ. ಮಕ್ಕಳ ಏನಿಲ್ಲ. ಸೊ 66.66% ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ 2/3 ಅಂತ. 2/3 into 700. Let us take this is 600. Make it easy. Okay. Let us take this 600. So 66.66% of 600 is nothing but 2/3 into 100. This is 2s are. This is the answer is 400. Within a seconds ನೀವು ನಿಮ್ಮ ಒಂದು ಆನ್ಸರ್ಸ್ ನ ಮಾಡಲಿಕ್ಕೆ ಈಸಿ ಆಗ್ತದೆ. ಸರ್ ಹೇಗೆ ಮಾಡಿದ್ರಿ ಸರ್ ಇದನ್ನ? ಐ ಹ್ಯಾವ್ ನಾಟ್ ಯೂಸ್ಡ್ ಎನಿ ಟೆಕ್ನಿಕ್ ಹಿಯರ್. ಸೊ ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಸ್ಕಿಲ್ಸ್ ಇದೆ. ಸೊ ಯಾವ ರೀತಿ ಮಾಡೋದು? ಫಸ್ಟ್ ನಾವು ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ತಾ ಬರೋಣ. ಅಡಿಷನ್ ಅಂತ ಬಂದಾಗ ನಿಮಗೆ ಎಲ್ಲರಿಗೂ ಗೊತ್ತಿದೆ ಸರ್. ಫಾರ್ ಎಕ್ಸಾಂಪಲ್ 56 ಅಡಿಷನ್ ಆಫ್ 526 ಅಂತ ಒಂದಿರುತ್ತೆ. ಸೊ ಇಲ್ಲಿ ಅಡಿಷನ್ ಯಾವ ರೀತಿ ಮಾಡ್ತಾರೆ? ಆಸ್ ಯೂಶುವಲ್ ನೀವು 6 + 6 ಮಾಡ್ತಾರೆ. ದಟ್ ಇಸ್ ರೈಟ್. ಓಕೆ, ನೋ ಪ್ರಾಬ್ಲಮ್ ವಿತ್ ದ ಅಡಿಷನ್ಸ್ ಅಂಡ್ ನೋ ಪ್ರಾಬ್ಲಮ್ ವಿತ್ ದ ಅಡಿಷನ್ ಸಬ್ಟ್ರಾಕ್ಷನ್ಸ್. ಸೊ ಅದಕ್ಕೂ ಕೂಡ ನಿಮಗೆ ಟೆಕ್ನಿಕ್ಸ್ ಹೇಳ್ತೀನಿ. ಸೊ ಈ ರೀತಿ ಕೊಟ್ಟಾಗ ನೀವು ಆಬ್ವಿಯಸ್ಲಿ ಮಾಡ್ತಾರೆ. But sometimes what I will give regarding the multiplications. So multiplication techniques na ನೋಡ್ತಾ ಬರೋಣ ನಾವು. ಅಡಿಷನ್ ಸಬ್ಟ್ರಾಕ್ಷನ್ ಆಮೇಲೆ ಬರ್ತೀನಿ ನಾನು. ಇಲ್ಲಿ ನಾವು 36 into 5 ಅಂತ ಇದೆ. 36 into 5. 36 into 5 is nothing but 36 into 1/10 ಅಂತ ಅರ್ಥ. It's nothing but 1/5, 1/2 ಅಂತಾನೆ ಹೇಳ್ತೀವಿ. Half of that number. ಸೊ ಜನರಲಿ ಯಾವ ರೀತಿ ಮಾಡ್ತೀರಾ ನೀವು? 5 6 30, 5 3 15, 15 + 3 8. That is 180 ಅಂತ. ಸೊ ದಿಸ್ ಇಸ್ ರಾಂಗ್ ಆಕ್ಚುಲಿ. ಈ ರೀತಿ ಮಾಡ್ತಾ ಹೋದ್ರೆ ನಮಗೆ ತುಂಬಾ ಲೆಂತಿ ಆಗುತ್ತೆ. ಇಲ್ಲಿ 1 ಡಿಜಿಟ್ ಇತ್ತು, ಓಕೆ. ವಾಟ್ ಅಬೌಟ್ 36 into 55? Then what will you do? ಸೊ ಏನು ಮಾಡ್ತೀರಾ ನೀವು? 5 6 30, 3, 5 3 15 + 3 18 again 180. ಸೊ 8 8 9 1. ಸೊ ಈ ಒಂದು ಮೆಥಡಲ್ಲಿ ನಾವು ಮಾಡಲಿಕ್ಕೆ ಹೋದರೆ ನಿಮಗೆ ತುಂಬ ಟೈಮ್ ಕನ್ಸ್ಯೂಮ್ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಇರ್ತಕ್ಕಂಥದ್ದು ಬರೀ ಜಸ್ಟ್ 1 ಅವರ್ ಮಾತ್ರ. 1 ಅವರ್ನಲ್ಲಿ ನೀವು 100 ಕ್ವಶನ್ನ ಆನ್ಸರ್ ಮಾಡಬೇಕಾಗುತ್ತೆ. ಆ 100ರಲ್ಲಿ ನಿಮಗೆ 25 ಕ್ವಶನ್, ಮಿನಿಮಮ್ ಒಂದು 25 ಕ್ವಶನ್ಸು ಮ್ಯಾಥಮೆಟಿಕ್ಸ್ ಅಂತ ಇರುತ್ತೆ. ನಾವು ಇದನ್ನು ಸಾಲ್ವ್ ಮಾಡಲಿಕ್ಕೆ 1 ಮಿನಿಟ್ ತಗೊಂಡ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅದಕ್ಕೋಸ್ಕರ ನಾವು ಆದಷ್ಟು ಸ್ಮಾರ್ಟ್ ವೇಲಿ ನಾವು ಈ ಒಂದು ಕ್ಯಾಲ್ಕುಲೇಷನ್ಸ್ನ ಮಾಡಬೇಕಾಗ್ತದೆ. ಸೊ ಸ್ಮಾರ್ಟ್ ವೇ ಯಾವ ರೀತಿ ಸರ್? ಮೊದಲನೇದಾಗಿ ನಾವು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾಡೋಣ. 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಸರ್, 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ನಾವು ಮಾಡಿಬಿಡ್ತೀವಿ ಸರ್. ಇಟ್ಸ್ ವೆರಿ ಈಸಿ ಸರ್. ಎಸ್, ಈಸಿ. ಎಲ್ಲರೂ ಆನ್ಸರ್ನ ಮಾಡ್ತೀರಾ, ಅದರಲ್ಲಿ ನೋ ಡೌಟ್. ಮೈ ಕ್ವಶನ್ ಇಸ್ ಹೌ ಫಾಸ್ಟ್ ಯು ಕ್ಯಾನ್ ಆನ್ಸರ್. ಎಷ್ಟು ಬೇಗ ನೀವು ಆನ್ಸರನ್ನು ಮಾಡ್ತೀರಾ ಅನ್ನೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ 98 into 56. ಸೊ ರೆಗ್ಯುಲರ್ ಮೆಥಡಲ್ಲಿ ನಮ್ಗೆ ಏನು ಹೇಳಿದ್ದೀನಿ ಆಲ್ರೆಡಿ, ನಿಮಗೆ ಟೈಮ್ ಕನ್ಸ್ಯೂಮಿಂಗ್ ತುಂಬ ಆಗ್ತದೆ. ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಇನ್ನೊಂದು ಟೆಕ್ನಿಕ್ಸನ್ನು ಯೂಸ್ ಮಾಡ್ಬೋದು. ಚುಕ್ಕಿ ಆಗ್ತದೆ ಅಂತ ಇದು ಮಾಡ್ಕೋಬೇಡಿ. ಇಟ್ಸ್ ಸಿಂಪಲ್ ಟೆಕ್ನಿಕ್ಸ್. ಓಕೆ, ಸ್ಮಾರ್ಟ್ ವೇ ಅಂತ ಹೇಳ್ತೀನಿ ನಾನು. ಸೊ ಮೊದಲನೇದಾಗಿ ಯು ಮಲ್ಟಿಪ್ಲೈ ದ ಲಾಸ್ಟ್ 2 digits. ದಟ್ ಈಸ್ 8 6 is 48. 4 is the remainder. So ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು. The next step is multiply crosswise. That is 8 5s are 40, 9 6 are 54 plus 4. That is 898. 8 you write it here, 9 is the carry. Sir, ಇಷ್ಟೊಂದೆಲ್ಲ ಕ್ಯಾಲ್ಕುಲೇಷನ್ಸ್ ಇದೆ ಅಂತ ಸರ್. ಮಕ್ಕಳ, ಇದು ಕ್ಯಾಲ್ಕುಲೇಷನ್ಸ್ನ ನೀವು ಬರ್ಕೋಬಾರ್ದು, ನೀವು ಮೈಂಡ್ನಲ್ಲೇ ಕ್ಯಾಲ್ಕುಲೇಷನ್ಸ್ನ ಮಾಡಬೇಕಾಗುತ್ತೆ.
ಸೊ ಮೈಂಡ್ನಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ನಿಮಗೆ ಟೈಮ್ ಕನ್ಸ್ಯೂಮಿಂಗ್ ಆಟೋಮೆಟಿಕಲಿ ಕಡಿಮೆ ಆಗ್ತದೆ. ದ ಲಾಸ್ಟ್ ಸ್ಟೆಪ್ ಇಸ್ ದ ಫಸ್ಟ್ 2 digits you need to multiply. That is 9 5s are 45 plus 9, 45 plus 9 it is 54. So just to ನೀವು ಆನ್ಸರ್ ಮಾತ್ರ ಬರೀಬೇಕು, ಬೇರೆ ಏನು ನಿಮಗೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಇರಲಿ. ಸೊ ಇದನ್ನೆಲ್ಲ ಮಾಡ್ತಾ ಕೂತ್ಕೋಬಾರ್ದು. ಇದು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಬರುತ್ತೆ ಮಕ್ಕಳ, ಅಲ್ಲಿವರೆಗೂ ಬರಲಿಕ್ಕೆ ಚಾನ್ಸ್ ಇಲ್ಲ. ಅದನ್ನೇ ಹೇಳ್ತಾ ಇರೋದು, ಪ್ರಾಕ್ಟೀಸ್ ಮಾಡಿ ನಿಮಗೆ ಬರುತ್ತೆ. ಸೊ ಲೆಟ್ ಅಸ್ ಟೇಕ್ another example. 56 into 92. ಇಲ್ಲಿ ನೋಡಿ ನಾವು ಏನು ಮಾಡಬೇಕಂದ್ರೆ 6 2s are 12, 1 is the carry, don't write it. ಯಾವಾಗಲೂ ಬುಕ್ಕು ಪೆನ್ನಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಬೇಡಿ, ಜಸ್ಟ್ ಆನ್ಸರ್ ಮಾತ್ರ ಅಲ್ಲಿ ಬರೀರಿ. ಜಸ್ಟ್ ನೀವು ಕ್ಯಾಲ್ಕುಲೇಷನ್ಸ್ನ ಮೈಂಡಲ್ಲೇ ಮಾಡಬೇಕು. ನೀವು ಇಷ್ಟು ವರ್ಷ ಆಲ್ಮೋಸ್ಟ್ 17 ವರ್ಷ ಅಪ್ ಟು ಡಿಗ್ರಿ ಫೈನಲ್ ಇಯರ್ ಅಂತ ಹೇಳಿದ್ರೆ LKG UKG ಮತ್ತು ಮೊದಲನೇ ಕ್ಲಾಸಿಂದ 10ನೇ ಕ್ಲಾಸು, 2 years PUC, 3 years ಡಿಗ್ರಿ, ಟೋಟಲಿ ಇಟ್ ವಿಲ್ ಬಿ ಅರೌಂಡ್ 17 years. 1ರಿಂದ 10ನೇ ಕ್ಲಾಸ್ವರೆಗೆ ನಿಮ್ಮ ಕ್ಯಾಲ್ಕುಲೇಷನ್ ಯೂಸ್ ಮಾಡದೆ ಆಲ್ರೆಡಿ ಇದನ್ನೆಲ್ಲ ಮಾಡಿದ್ದೀರಾ. ಆದರೆ ಆಫ್ಟರ್ PUC ಏನು ಮಾಡಿದ್ದೀರಾ, ಕ್ಯಾಲ್ಕುಲೇಷನ್ ಯೂಸ್ ಮಾಡ್ಕೊಂಡು ಬಂದಿದ್ದೀರಾ, ಆ ಟಚ್ ನಿಮಗೆ ಬಿಟ್ಟೋಗಿದೆ. ಅದನ್ನು ಹೇಗೆ ನೀವು ರೀಕ್ಯಾಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹೊರತು ನಾನು ಇಲ್ಲೇನು ನಿಮಗೆ ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇಲ್ಲ. ಸೊ ಇದು ಅಷ್ಟೇ, 6 2s are 12, 1 is the carry, 9 6s are 54, 5 2s are 10, 54 plus 10 64, 64 plus 1 65, 6 is the carry, 5 9s are 45, 45 plus 6 it is 51, 5 1 5 2. ಸೊ ಈ ರೀತಿ ನೀವೇನು ಮಾಡ್ಬೋದು, ಒಂದು ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ಸ್ನ ಆದಷ್ಟು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ನೀವು ಮಾಡ್ಬೋದು. ವಿತಿನ್ ಎ ಸೆಕೆಂಡ್ಸ್ ಇದನ್ನು ಕ್ಯಾಲ್ಕುಲೇಷನ್ಸ್ನ ಮಾಡ್ಬೋದು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, sometimes the questions may be like this: 928 plus 52 minus 5 divided by let us take 15 divided by 3 ಅಂತ ಇರುತ್ತೆ. ಸೊ ಏನೋ ಒಂದು ನಿಮಗೆ ಕ್ವಶನ್ಸ್ ಈ ರೀತಿ ಇರುತ್ತೆ. And also let us take 91 into 26 is. Okay, the question may be like this. ನಿಮಗೆ ಆ ರೀತಿ ಎಲ್ಲ ಕೊಡ್ತಾರೆ, ಈ ರೀತಿ ಕ್ವಶನ್ಸ್ ಕೊಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಡ್ಮಾಸ್ ರೂಲ್ ಅಂತ ಹೇಳ್ತೀವಿ. ದಟ್ ಇಸ್ ಬ್ರಾಕೆಟ್, ಆರ್ಡರ್, ಡಿವಿಷನ್, ಮಲ್ಟಿಪ್ಲಿಕೇಶನ್, addition and subtraction. I will write the sign here, okay, so that you will understand. Bracket, order, okay. So BODMAS rule ಅಂತ ಹೇಳ್ತೀವಿ. ಸೊ BODMAS rule ಅನ್ನು ನಾವಿಲ್ಲಿ ಫಾಲೋ ಮಾಡಬೇಕಾಗುತ್ತೆ ಈ ಕ್ವಶನ್ಸಿಗೆ. BODMAS rule ಅನ್ನು ಯೂಸ್ ಮಾಡಿ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. BODMAS rule ನೀವು ಆಲ್ಮೋಸ್ಟ್ 8ನೇ ಕ್ಲಾಸಿಂದ ನೀವು ಕಲ್ತ್ಕೊಂಡು ಬಂದಿರ್ತೀರಾ, ಅದು ನಿಮ್ಗೆ ಗೊತ್ತಿರುತ್ತೆ. ಎಕ್ಸ್ಕ್ಯೂಸ್ ಮೀ. ಸೊ BODMAS rule ಅಲ್ಲಿ ನೀವು ಯಾವ ರೀತಿ ಆನ್ಸರ್ ಮಾಡಿ. ಸೊ ಆಲ್ರೆಡಿ ಅವ್ನು ಹೇಳಿದಾಗೆ ಬ್ರಾಕೆಟ್, ಆರ್ಡರ್, ಯಾವುದು ಬ್ರಾಕೆಟ್ ಇಲ್ಲ, ಆರ್ಡರ್ ಇಲ್ಲ. ಫಸ್ಟ್ ನಾವೇನು ಮಾಡಬೇಕಾಗುತ್ತೆ, ಒಂದು ಡಿವಿಷನ್ ಮಾಡಬೇಕಾಗುತ್ತೆ. ದಟ್ ಈಸ್ ಡಿವಿಷನ್ ಯಾವಾಗಲೂ 15 divided by 3 ನ 3 divided by 15 ಆಲ್ವೇಸ್ ಯು ಕಮ್ ಫ್ರಮ್ ದ ಲೆಫ್ಟ್ ಸೈಡ್. ದಟ್ ಈಸ್ 15 divided by 3. 15 divided by 3 is 5. And here comes, ನಾವು ಯಾಕೆ ಮಲ್ಟಿಪ್ಲಿಕೇಶನ್ ತುಂಬಾ ಇಂಪಾರ್ಟೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಆನ್ಸರ್ ಮಾಡಬೇಕು. ಇದನ್ನ ನಾವು ಅಗೇನ್ 91 into 26 ಅಂತ ಮಾಡ್ಕೊಂಡು ಹೋದ್ರೆ ಇಟ್ ವಿಲ್ ಕನ್ಸ್ಯೂಮ್ ಮೋರ್ ಟೈಮ್. ಎಲ್ಲರೂ ಆನ್ಸರ್ ಮಾಡ್ತೀರಾ, ಅದು ನೋ ಡೌಟ್ ಅಬೌಟ್ ಇಟ್. ಆಲ್ ದ ಸ್ಟೂಡೆಂಟ್ಸ್ ವಿಲ್ ಆನ್ಸರ್, ಬಟ್ ಹೂ ವಿಲ್ ಆನ್ಸರ್ ದ ಫಸ್ಟ್, ದೇ ವಿಲ್ ಸ್ಕೋರ್ ಮೋರ್ ಮಾರ್ಕ್ಸ್. ದಟ್ ಇಸ್ ದ ಪಾಯಿಂಟ್. ಸೊ 91 into 6. Here you use the technique. Okay, ಯಾವ ಟೆಕ್ನಿಕ್? 1 6 are 6, 1 2s are 2, 9 6 are 54, 54 plus 2 56, 56 5 is the carry, 9 2s are 18, 18 plus 5 it is 23, 2 3 6 6. ಇಲ್ಲೇನಿದೆ ಅಡಿಷನ್, ಇಲ್ಲೇನಿದೆ ಅಡಿಷನ್, ಇಲ್ಲೇನಿದೆ ಸಬ್ಟ್ರಾಕ್ಷನ್. ಸೊ ಆಸ್ ಪರ್ ದಿ BODMAS ರೂಲ್ ನಾವು ಡಿವಿಷನ್ ಮಾಡಿದ್ವಿ, ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ವಿ. ಈಗ ಏನು ಮಾಡಬೇಕು, ಅಡಿಷನ್ಸ್ ಮಾಡಬೇಕಾಗುತ್ತೆ. ಅಡಿಷನ್ಸ್ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ನಿಮ್ಮ ಪ್ರಾಬ್ಲಮ್ ಇದ್ದಾಗ ಗೋ ಬೈ ದ ಯೂನಿಟ್ ಡಿಜಿಟ್ ಮೆಥಡ್ ಅಂತ. ಯೂನಿಟ್ ಅನ್ನ ನೀವು ಆಡಿಷನ್ ಮಾಡ್ತಾ ಬರ್ಬೇಕು. ಲೈಕ್ ನೋಡಿ 6 8, 6 plus 8 14, 14 plus 2
16, 1 carries. 1 plus 6, 7. 7 plus 2, 9. 9 plus 5, 14. 1 carries. Again, 1 plus 3, 4. 4 plus 9, 13. 1 carries. Sir, illi eradu digit. You always be careful. 1 is the remainder. 1 plus 2 is 3. Okay? So 3, 3, 4, 6 is the addition. Now you deduct 5 from 3, 3, 4, 6. The final answer will be 3, 3, 4, 1. So ಈ ರೀತಿ ಕ್ವಶನ್ಸ್ ಕೊಟ್ಟಾಗ ನಿಮಗೆ ಆಬ್ವಿಯಸ್ಲಿ ನಿಮಗೆ ಒಂದು ಕ್ಯಾಲ್ಕುಲೇಟರ್ನ ಯೂಸ್ ಮಾಡಬೇಕು ಅನ್ನೋ ಒಂದು ಮೈಂಡಲ್ಲಿ ಇರುತ್ತೆ. ಅದನ್ನು ಕಿತ್ತಾಕಿ ದಯವಿಟ್ಟು. ಸೊ ಇನ್ನೊಂದು ಎಕ್ಸಾಂಪಲ್ ಮಾಡೋಣ. ಸೊ ಇದು ನಾವು 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. Let us go 3 digit multiplication. So 3 digit multiplication ಕೊಡ್ತಾನೆ ಸರ್, ಏನು ಬೇಕಾದ್ರೂ ಕೊಡ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಯು ಕ್ಯಾನ್ ಗಿವ್ ಎನಿಥಿಂಗ್. ಓಕೆ, ಲೆಟ್ ಅಸ್ ಗೋ ವಿತ್ an example. 4 5 6 into 5 5 9. You take any number. Here also we will use the same technique, but 3 digit. ಇಲ್ಲಿ ಅಲ್ಲಿ 3 ಸ್ಟೆಪ್ ಇತ್ತು, ಇಲ್ಲಿ 5 ಸ್ಟೆಪ್ ಬರುತ್ತೆ. As usual, we multiply the last 2 digits here. 9 6 are 54, 5 carries. Again, multiply last 2 digits. 6 5s are 30, 9 5s are 45, 45 plus 30, 75 plus 5, 80, 8 carries. This third step is very very important. First you multiply these two. 9 5s are 45, then these two. 6 5s are 30, 45 plus 30, 75, then these two digits. That is 5 5s are 25. 75 plus 25, it is 100, plus 8, 108, 10 carries. Again, the last 2 steps is opposite of these 2 steps. That is, first 2 digits you multiply. That is 4 5 5s are 25, 4 5s are 20, 25 plus 20, 45, 45 plus 10, 55, 5 carries. And the last step is first 2 digits you multiply. It is 5 4s are 20, 20 plus 5, 25. The final answer is 2,55,894. So ಈ ರೀತಿ ನೀವು ಏನು ಮಾಡ್ಬೋದು, ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡು ಬಂದ್ರೆ ನಿಮ್ಮ ಟೈಮನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಡಿ. ಇದರಿಂದ ಏನು ಉಪಯೋಗ ಆಗುತ್ತೆ ಸರ್? ಸರ್ ನಮ್ಗೆ ಆಲ್ರೆಡಿ ಮಲ್ಟಿಪ್ಲಿಕೇಶನ್ ಎಲ್ಲ ಗೊತ್ತಿದೆಯಲ್ಲ ಸರ್, ಗುಡ್. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಟೈಮ್ ಸೇವಿಂಗ್ಸನ್ನ ಮಾಡ್ಬೋದು. ನೀವು ಆದಷ್ಟು ಟೈಮ್ ಸೇವ್ ಮಾಡಿದ್ರನ್ನ ಆ ಸೇವಿಂಗ್ಸನ್ನ ನೆಕ್ಸ್ಟ್ ಕ್ವಶನ್ಸ್ಗೆ ನೀವು ಏನು ಮಾಡ್ಕೋಬೋದು, ಯುಟಿಲೈಸೇಷನ್ನ ಮಾಡ್ಕೋಬೋದು. ಹಾಗಾಗಿ ನೀವು ಈ ಸ್ಟೆಪ್ಸ್ನೆಲ್ಲ ನೀವು ಫಾಲೋ ಮಾಡ್ತಾ ಬರಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ 3 digit ಮಲ್ಟಿಪ್ಲಿಕೇಶನ್. ಎಲ್ಲರಿಗೂ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಪರ್ಸೆಂಟೇಜ್ನಲ್ಲಿ ತುಂಬ ಪ್ರಾಬ್ಲಮ್ ಇರುತ್ತೆ ಸರ್. ನಮಗೆ ಪರ್ಸೆಂಟೇಜ್ ಅಂದರೆ ನಮಗೆ ಗೊತ್ತೇ ಆಗಲ್ಲ ಸರ್. ಸೊ ನೋಡೋಣ ಪರ್ಸೆಂಟೇಜ್ ಯಾವ ರೀತಿ ಈಸಿಯಾಗಿ ನಾವು ಮಾಡ್ಬೋದು ಅಂತ ಒಂದು ಟೆಕ್ನಿಕ್ನ. ಎಲ್ಲರಿಗೂ ಗೊತ್ತಿರೋ ಹಾಗೆ 1/1 is 1. ಏನು ಸರ್ 1/1 ಅಂತ ಹೇಳ್ಕೊಡ್ತಾ ಇದ್ದೀರಾ? 1/1 is nothing but 1 ಅಂತ ಎಲ್ಲರಿಗೂ ಗೊತ್ತಿದೆ. is nothing but 100%. Let us go by 1/2. It is 50%. That was 0.5 ಅಂತ ಹೇಳ್ತೀವಿ. What is 1/3? It is 33.33%. What is 1/4? It is 25%. What is 1/5? It is 20%. What is 1/6? It is 16.67%. What is 1/7? It is 14.27. What is 1/8? It is 12.5. And what is 1/9? It is, what is 1/9? 11.11. What is 1/10? 10%. Up to your first just ನೀವು ಇದನ್ನ ತಿಳ್ಕೊಳ್ಳಿ ಸರ್. ಸರ್ ಇದರಿಂದ ನಮ್ಗೆ ಏನು ಉಪಯೋಗ ಸರ್? ಈ ಟೇಬಲ್ ಅನ್ನು ನೀವು ಆಲ್ವೇಸ್ ಯು ರಿಮೈಂಡ್. ನಾವು ಮೊದಲು ನಿಮಗೆ 66.66% ಅಂತ ಯಾವ ಒಂದು ಕ್ವಶನ್ ಕೊಟ್ಟಿರೋದಲ್ಲ, ಕಾಣಿಸುತ್ತಾ?
ನೋಡಿ 66.66% ಆಫ್ 333 ಅಂತಾನೆ ಬರುತ್ತೆ. ಓಕೆ, ಲೆಟ್ಸ್ ಟೇಕ್ ಅನದರ್ ಎಕ್ಸಾಂಪಲ್. ನಮಗೆ ಗೊತ್ತಿರೋ ಹಾಗೆ ಸರ್ ಇಲ್ಲೆಲ್ಲೂ 66 ಇಲ್ವಲ್ಲ ಸರ್. ಆಲ್ವೇಸ್ ಯು ಸಿ 66 ಯಾವ್ದಾದ್ರು ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಯಾವುದರಲ್ಲಿ ಐದರ್ ಇಟ್ ಇಸ್ ಡಿವೈಡೆಡ್ ಬೈ 6 ಅಥವಾ 6 ಇಂದ ಆಗಿರುತ್ತೆ ಅಥವಾ 11 ಇಂದ ಆಗಿರುತ್ತೆ. ಹೌದಾ? 11 ಅಂತ ಬಂದಾಗ ಸರ್ ಇಲ್ಲೆಲ್ಲ 11 ಇರುತ್ತೆ ಸರ್. ಇಲ್ಲಿ ಇದೆ ಸರ್ 1/9 ಇಸ್ ಈಕ್ವಲ್ ಟು 11.11 ಅಂತ ಹೇಳ್ತೀವಿ. ಇರಲಿ, ಇನ್ನೊಂದಿದೆ 33.33. 33.33 into 1 is 33.33. 33.33 into 2 is what? 66.66. But what about this? 1/3 is 33.33. How many times it has multiplied? 2 times. That is 2/3 is nothing but 66.66. So, ಅವಾಗ ಏನಾಗುತ್ತೆ 333 into 2/3. So 111 is nothing but 222 is the answer. I hope this is made easy. Let us take another example so that we will find. What is 87.5% of 800? 87.5 sir. Now what will you do sir? 87.5 ಅಂತ ಬಂದಿದೆ, 0.5 ಅಂತಿದೆ. ಇಲ್ಲಿ ನೋಡಿ ಇಂಟು 0.5 ಅಂತ. ಈ ಟೇಬಲ್ ನಲ್ಲಿ 0.5 ಎಲ್ಲಿದೆ ಅಂತ ಸ್ವಲ್ಪ ನೋಡಿ. ಸೊ 0.5 ಎಲ್ಲಿದೆ ನಿಮಗೆ 1/8 is equal to 12.5 ಅಂತಿದೆ. ಸೊ 1/8 to 12.5 ಆದ್ರೆ ನಿಮಗೆ 2/8 ಏನಾಗುತ್ತೆ? ಇಟ್ಸ್ ಜಸ್ಟ್ ಎ ಮಲ್ಟಿಪ್ಲಿಕೇಶನ್ ಆಫ್ 12.5. 2/8 ಅಂತ ಹೇಳಿದ್ರೆ 12.5 2s are 12.5 plus 12.5 is nothing but 25. What is 3/8? 12.5 3s are 12.5 plus 12.5 plus 12.5 is nothing but 37.5. So 100 ಗೆ 87.5 ಹತ್ರ ಇದೆ. 100 ಗೂ 87.5 ಗೂ ಎಷ್ಟು ಅಂತರ ಇದೆ ಅಂದ್ರೆ 12.5. ಎಷ್ಟು ಅಂತರ ಇದೆ? 12.5. ಅಂದ್ರೆ ಎಷ್ಟು ದೂರ ಇದೆ? 1/8. ಇಲ್ಲಿ 8/8 ಅಂತ ಹೇಳಿದ್ರೆ ನಿಮಗೆ ಎಷ್ಟು? 100%. 8/8 ಅಂತ ಹೇಳಿದ್ರೆ ಎಷ್ಟು? 100%. ಆದರೆ 7/8 ಅಂದ್ರೆ ಎಷ್ಟು ನಿಮಗೆ? 87.5. ಸೊ ಅವಾಗ ಏನಾಗುತ್ತೆ ಇದು? ಇಂಟು 7/8, 8 1s are, that is 700 is the answer. ಸೊ ಈ ರೀತಿ ನೀವು ಕಾಂಪ್ಲಿಕೇಟೆಡ್ ಇರತಕ್ಕಂಥ ಒಂದು ಮ್ಯಾಥಮೆಟಿಕ್ಸ್ ಅನ್ನು ನೀವು ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿಕ್ಕೆ ಈ ಒಂದು ಟೆಕ್ನಿಕ್ಸ್ ಎಲ್ಲ ನಿಮಗೆ ಯೂಸ್ ಆಗ್ತದೆ. ಇದನ್ನ ನೀವು ಬಯಾಟ್ ಮಾಡ್ತೀರೋ ಏನು ಮಾಡ್ತೀರೋ ನಿಮಗೆ ಗೊತ್ತಿದ್ದು, ಬಟ್ ಯು ಹ್ಯಾವ್ ಟು ಡೂ ಇಟ್. ಅದರ್ವೈಸ್ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ, ಬಟ್ ದ ಪ್ರಾಬ್ಲಮ್ ಇಸ್ ಇಟ್ ವಿಲ್ ಕನ್ಸ್ಯೂಮ್ ಮೋರ್ ಟೈಮ್. ನಮ್ಮ ಉದ್ದೇಶ ಏನು? ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ಕ್ರ್ಯಾಕ್ ಮಾಡಬೇಕು. ಕ್ರ್ಯಾಕ್ ಮಾಡೋದು ಯಾವ ರೀತಿ? ಆದಷ್ಟು ಆನ್ಸರ್ಸ್ನ ಜಾಸ್ತಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ರೈಟ್ ಆನ್ಸರ್ ಆದಷ್ಟು ಆನ್ಸರ್ ಅಂತ 100 out of 100 ಅನ್ನು ಟಿಕ್ ಮಾಡಕ್ಕೆ ಹೋಗ್ಬೇಡಿ. ನೀವು ರೈಟ್ ಆನ್ಸರ್ನ ಸಾಲ್ವ್ ಮಾಡಲಿಕ್ಕೆ ಇಷ್ಟಪಡಿ. ನಮ್ಮ BCom ಮತ್ತು BBM ಸ್ಟೂಡೆಂಟ್ಸು ಅಕೌಂಟ್ಸ್ನಲ್ಲಿ ಒಂದು ಟ್ಯಾಲಿ ಮಾಡಿದಾಗ ಆಗೋ ಖುಷಿ ಒಂದು ಬೇರೆ, ಹೌದಾ? ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಎಕ್ಸಾಕ್ಟ್ ಆನ್ಸರ್ನ ನೀವು ತಗೊಂಡಾಗ ನಿಮಗೆ ಕಾನ್ಫಿಡೆಂಟ್ ಲೆವೆಲ್ ಏನಾಗುತ್ತೆ, ನಿಮಗೆ ಬೂಸ್ಟ್ ಆಗುತ್ತೆ. ಅವಾಗ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಆನ್ಸರ್ಗೆ ನೀವು ಆನ್ಸರ್ ಮಾಡಬೇಕಾದ್ರೆ ಅಥವಾ ನೆಕ್ಸ್ಟ್ ಕ್ವಶನ್ಸ್ನ ನೀವು ಆನ್ಸರ್ ಮಾಡಲಿಕ್ಕೆ ಒಂದು ಮೋಟಿವೇಶನ್ ನಿಮಗೆ ಇಲ್ಲಿ ಸಿಗುತ್ತೆ. ಅದನ್ನ ನೀವು ಇನ್ನೊಂದು ಥಿಂಕ್ ಮಾಡಿ. ಎಕ್ಸಾಮಿನೇಷನ್ ಬರೀತಾ ಇರ್ತೀರ, ಮೊದಲನೇ ಕ್ವಶನ್ ಸ್ವಲ್ಪ ನೀವು ರಾಂಗ್ ಮಾಡ್ತೀರ, ಏನೋ ಒಂದು ತಪ್ಪು ಮಾಡ್ತೀರಿ. ನೀವು ಅಬ್ಸರ್ವ್ ಮಾಡಿ, ಆ ಹೋಲ್ ಎಕ್ಸಾಮ್ ನಿಮ್ಮ ಮೋಟಿವೇಶನ್ಸ್ ಇರೋದೇ ಇಲ್ಲ. ಆ ಮೊದಲನೇ ಒಂದು ರಾಂಗ್ ಆನ್ಸರ್ನ ಮಾಡಿದ್ರಿ, ಅದು ಎಲ್ಲ ಕ್ವಶನ್ಸ್ಗೂ ಏನಾಗುತ್ತೆ, ಅಪ್ಲಿಕಬಲ್ ಆಗಿ ನೀವು ತಪ್ಪು ಮಾಡ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ರೈಟ್ ಆನ್ಸರ್ಸ್ನ ಮಾಡೋದಕ್ಕೆ ಟ್ರೈ ಮಾಡಿ. ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. What is 60? Okay, let us go by another method. 44.44% sir, of sum of 400 or anything. Okay, 450 you can take. 44.44. 44.44 ಅಂದ ತಕ್ಷಣ ನಿಮಗೆ ಟೇಬಲ್ ನೋಡಿದಾಗ ಇಲ್ಲಿ ನಿಮಗೆ ಮೈಂಡಿಗೆ ಬರಬೇಕಾಗಿರೋದು 44 is divisible of 11. 11 ಎಲ್ಲಿದೆಯಪ್ಪ? ಡೋಂಟ್ ಲುಕ್ ಅಟ್ ದಿ ದಿಸ್ ಸೈಡ್, ಲೆಫ್ಟ್ ಸೈಡ್, ಲುಕ್ ಅಟ್ ದಿ ರೈಟ್ ಸೈಡ್. 11 ಎಲ್ಲಿದೆ ನಿಮಗೆ? 1/9. 1/9 ಅಂತಂದ್ರೇನು? 11.11.
What is 2 by 9 ಅಂತ ಹೇಳಿದ್ರೆ 22 is a multiple of 11.11. 2 by 9 ಅಂತ ಹೇಳಿದ್ರೆ ಏನಾಗುತ್ತೆ 22.22 ಆಗುತ್ತೆ. 3 by 9 ಅಂತ ಹೇಳಿದ್ರೆ ಏನಾಗುತ್ತೆ 33.33. 4 by 9 ಅಂತ ಹೇಳಿದ್ರೆ ಏನಾಗುತ್ತೆ ನಿಮಗೆ 44.44. ಸೊ 4 by 9 ಅನ್ನು ನಾವು ಯಾವ ರೀತಿ ಬರೀಬಹುದು 44.44. ಸೊ 9 5s are 5 4s are 20. The answer is 200. ಈ ರೀತಿ ನೀವು ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿರೋದನ್ನ ನೀವು ಸಿಂಪ್ಲಿಫಿಕೇಶನ್ಸ್ ನ ಮಾಡಬಹುದು. ಸರ್ ಎಲ್ಲ ಓಕೆ ಸರ್, ಇಲ್ಲಿ ಟೇಬಲ್ ಏನೋ ಇತ್ತು, ಓಕೆ ನಾವು ಮಾಡಿದ್ವಿ. ಸಪೋಸ್ they will ask you without this table. They will ask you what is 69% of 600. They will ask 69% of 600. Sir, ಈ ಟೇಬಲ್ ವರ್ಕ್ ಆಗಲ್ಲ ಸರ್? ಎಸ್, ಆಬ್ವಿಯಸ್ಲಿ ವರ್ಕ್ ಆಗಲ್ಲ. 69% ಟೇಬಲ್ ಅಲ್ಲಿ ಇಲ್ಲ. ಸೊ ನಾವು ಇದನ್ನ ಸಿಂಪ್ಲಿಫೈ ಆಗುತ್ತೆ ಮಾಡಬಹುದು. ಡೋಂಟ್ go with 69 into 600 by 100. don't go. This is wrong. ಸೊ ಇಲ್ಲಿ ಕ್ಯಾಲ್ಕುಲೇಷನ್ಸ್ ತುಂಬಾ ಇಡ್ಬಿಡುತ್ತೆ. ಇನ್ನೇನೋ 0 ಇದೆ ಆನ್ಸರ್ ಮಾಡ್ಬಿಡ್ತೀವಿ. ಬಟ್ 66 ನೀವು 3 ಇದ್ರೆ ಏನು ಮಾಡ್ತೀವಿ? ಇಟ್ಸ್ ವೆರಿ ಡಿಫಿಕಲ್ಟ್. ಆವಾಗ ಏನು ಮಾಡಿ ಅಂತ ಹೇಳಿದ್ರೆ 600 ಏನು ನಿಮಗೆ 100%. 600 ಏನು 100%. ಈ 600 ಅಲ್ಲಿ ನಿಮಗೆ 10% ಅಂದ್ರೆ ಎಷ್ಟು? 60. 20% ಅಂದ್ರೆ ಎಷ್ಟು? 30% ಅಂದ್ರೆ ಎಷ್ಟು? ಸೊ 30% ಇದೆಲ್ಲ ನೀವು ಬರ್ಕೋಬಾರ್ದು. ಟು ಕ್ಯಾಲ್ಕುಲೇಟ್ ಇನ್ ಮೈಂಡ್. 10% ಎಲ್ಲರಿಗೂ ಗೊತ್ತಿರುತ್ತೆ 60 ಅಂತ. 30% ಎಷ್ಟಾಗುತ್ತೆ? 180. 30% ಎಷ್ಟಾಗುತ್ತೆ? 180. ಇಲ್ಲಿ ನಿಮಗೆ ಎಷ್ಟು ಡಿಫರೆನ್ಸ್ ಇದೆ? ಇಲ್ಲಿ 31% ಇದೆ ನಿಮಗೆ. ಓಕೆ, ಸೊ 600 ಅಲ್ಲಿ ನಿಮಗೆ ನಾನು ನಿಮಗೆ ಗೊತ್ತಾಗಲಿ ಅಂತ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದೀನಿ. ಓಕೆ, 600 ಅಲ್ಲಿ ಇಸ್ 100%. ಸೊ 600 ಅಲ್ಲಿ 30% ಅಂದ್ರೆ ಎಷ್ಟು? 180. ಸೊ ಇಫ್ ಯು ಡಿಡಕ್ಟ್ ಇಟ್ ವಿಲ್ ಕಮ್ಸ್ ಟು 40. ಬಟ್ ನಮಗೆ ಎಷ್ಟು ಬೇಕಾಗಿರೋದು 69%. ಇದೆಷ್ಟು? 70%. ದಿಸ್ ಇಸ್ 70%. Remind, this is 70%. Okay, I will write it here. So 600 minus what is it? 180. It's nothing but 0 2 4 2 0. Okay, this is 70%. ನಮಗೆ ಎಷ್ಟು ಬೇಕು? 69% ಬೇಕು. ಇನ್ನು ಎಷ್ಟು ಪರ್ಸೆಂಟ್ ಕಡಿಮೆ ಆಗಬೇಕು? 1%. ನೀವು ಆಲ್ರೆಡಿ ಹೇಳಿದಾಗೆ 10% ಅಂದ್ರೆ ಎಷ್ಟು? 60. 1% ಅಂದ್ರೆ ಎಷ್ಟು? ಇಟ್ಸ್ ನಥಿಂಗ್ ಬಟ್ 6. ಸೊ ಇಲ್ಲಿ 6 ನ ನೀವು ಡಿಡಕ್ಟ್ ಮಾಡಿದಾಗ ನಿಮಗೆ ಆನ್ಸರ್ ಏನಾಗುತ್ತೆ? 414. 414 ನಿಮಗೆ ಆನ್ಸರ್ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಅದನ್ನ ಮಾಡಬೇಕು ಅಂತ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಆ ಪ್ರಾಕ್ಟೀಸ್ ಅನ್ನ ನೀವು ಈ ಒಂದು ಹಾಲಿಡೇಸ್ ನಲ್ಲಿ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಕ್ಯಾಲ್ಕುಲೇಷನ್ ದೂರ ಇಡ್ಬೋದು. ಕ್ಯಾಲ್ಕುಲೇಟರ್ನ ನೀವು ಆದಷ್ಟು ದೂರ ಇಡಲೇಬೇಕು. ನೀವು ಆಲ್ರೆಡಿ ನೀವು 95% ಸ್ಟೂಡೆಂಟ್ ಆಗಿರ್ಬೋದು, 100% ಸ್ಟೂಡೆಂಟ್ ಆಗಿರ್ಬೋದು. ವಿತೌಟ್ ಕ್ಯಾಲ್ಕುಲೇಟರ್ಸ್ ನೀವು ಯಾರು ಕೂಡ ಮಾಡಲಿಕ್ಕಿಲ್ಲ. ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲರೂ ಕ್ಯಾಲ್ಕುಲೇಟರ್ನ ಯೂಸ್ ಮಾಡೇ ಇರ್ತೀರಾ. ಸೊ ಕ್ಯಾಲ್ಕುಲೇಟರ್ನ ಯೂಸ್ ಮಾಡದೆ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಓಕೆ, ಸೊ ಇಷ್ಟು ನಾನು ನಿಮಗೆ ಈ ಒಂದು ಕ್ಲಾಸ್ನಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ದಟ್ ಈಸ್ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್, ಪರ್ಸೆಂಟೇಜ್ ಟೆಕ್ನಿಕ್, and also one more thing I would like to give, that is divisions. This is very important. Division ನಿಮಗೆ ಗೊತ್ತಿದೆ ಸರ್. 360 by 6 ಎಷ್ಟು ಹೇಳಿ ಸರ್? ಗೊತ್ತು ಸರ್, ಬಿಡಿ ಸರ್. 6 6 ಸರ್, ಇಟ್ ಇಸ್ 60 ಸರ್. ಗುಡ್. ಅದೇ ನಿಮಗೆ ಬೇರೆ ಒಂದು ನಂಬರ್ ಅನ್ನು ಕೊಡ್ತಾರೆ 360 by 16 ಅಂತ ಹೇಳ್ತಾರೆ. then what will you do? So then you will start 16 ones are, 16 twos are. Please don't do this. This is a wrong method. ಇದು ಮಾಡ್ತಾ ಹೋದ್ರೆ ನಿಮಗೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಏನೂ ಆಗೋದಿಲ್ಲ, ನೀವು ಆನ್ಸರ್ ಮಾಡ್ತೀರಾ, ಬಟ್ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಆ ಟೈಮ್ ಕನ್ಸ್ಯೂಮಿಂಗ್ ಯಾವ ರೀತಿ ನೀವು ಇದು ಮಾಡಬೇಕು ಅಂತ ಹೇಳ್ತೀನಿ. ಸೊ 16 360 divided by 16. What is 16 tens are? 16 tens are ಎಷ್ಟು? ಇದು ನಿಮಗೆ ಗೊತ್ತಾಗಲಿ ಅಂತ ಮಾತ್ರ ಬರೀತಾ ಇದ್ದೀನಿ ನಾನು. It is 160. What is 20s are? It is 320. So 16 ones are 16, 16 twos are how much? 32.
You got what I am doing here? So 16 into 20 is 320. 16 into 2 is 32. So what is the total? 352. Now you got that 1622s are. 1622s is how much? 352. So in ಮುಂದಕ್ಕೆ ಎಷ್ಟು ರಿಮೈಂಡ್ ಇದೆ? 8 ಇದೆ. 8 numbers ಇದೆ. So 8 numbers divide ಆಗಲ್ಲ. Then what you will do? You put a point here. Then 8 will become 80. So 8 will become 80. So 16 5s is 80. So 16 5s is 80. So the answer is 22.5. So ಈ ರೀತಿ ನೀವು ಡಿವಿಷನ್ ನ ಆದಷ್ಟು ಒಂದು ಸಿಂಪ್ಲಿಫೈ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ಏನು ಮಾಡ್ಬಿಡಿ, ಸ್ಪ್ಲಿಟ್ ಅಂಡ್ ಮರ್ಜ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸ್ಪ್ಲಿಟ್ ಅಂಡ್ ಮರ್ಜ್. ಫಾರ್ ಎಕ್ಸಾಂಪಲ್ 85 by ಅಥವಾ 102 by 13 ಅಂತ ಹೇಳ್ತೀವಿ. ಅಥವಾ you can take any other number. ಇದನ್ನೇ ತಗೋಬೇಕು ಅಂತಿಲ್ಲ. You can take any other number. Or else let us go by another number. That is 78 by 13 also. Let's take easy numbers here. 78 by 13. So 13 ones are 13 twos are 13 threes are. Don't go by that. Always remember 13 and half ಎಷ್ಟು ನಿಮಗೆ? 13 and half ಬಂದು ನಿಮಗೆ 6.5. 13 and half ಎಷ್ಟು ನಿಮಗೆ? 13 into 5 ಅಷ್ಟೇ. It is 65. 13 and half ಎಷ್ಟು ನಿಮಗೆ? 6.5. 13 5s ಎಷ್ಟು? 65. 65 plus 13 ಎಷ್ಟು ನಿಮಗೆ? 78. That is 60. Don't do all this calculation. Calculate here. Name ಮಾಡಿರಿ. Took the half of number. Okay? Half of that number. Then done it. Let us see. 85 by 17. Here also, sorry. Let us take 102 by 17. Yeah, 102 by 17. What is 17 5s? 17 5s is always a half of 17. 17 and half is to 8.5. 17 5s is to 85. 17 and 5s is to 85. How we got to know? 17 and half is to 8.5. So 8.5. 85 plus 17 is 102. That is 6. 17 6. Okay. So this is how we can use the division techniques. The split and merge techniques. So for example, 460 by 12. 460 by 460. Let us take 46 here. 46 is divisible by 12? No. But 360 is divisible by 12. 12 ಮೂಲಿ 36 ಅಂತ ಹೇಳ್ತೀವಿ. 36 divided by 12 ಅಂತ ಹೇಳಿದ್ರೆ 360 also divided by 12. 360 ಕೂಡ 12 ರಿಂದ ಮಲ್ಟಿಪ್ಲೈ ಆಗ್ತದೆ. So 360 ಕ್ಕೆ ಇನ್ನು ಎಷ್ಟು ಅಲ್ಲಿ ಬಾಕಿ ಇದೆ? 100. Is 100 is divisible by 12? No. Then how much? 96 is divisible by 12. That is 12 8s. 12 8 ಎಷ್ಟು ಆಗ್ತದೆ? 96. So ನಾನು ಏನು ಮಾಡ್ತಾ ಇದ್ದೀನಿ? I am splitting. So ಇನ್ನು ಎಷ್ಟು ಬಾಕಿ ಇದೆ? Number 4. So ಇದೆಷ್ಟು? 12 3s ಅಂದ್ರೆ 12 30s. This is 12 8s plus 4 is not divisible by 12. For that I will take 0 point. Then 4 ಏನಾಗುತ್ತೆ? 40 ಆಗ್ತದೆ. 3s are 36 again 3s. Now you add all these three numbers. 30 plus 8 plus 0.33. That is 38.33. Exact answer ನಿಮಗೆ ಇಲ್ಲಿ ಬರುತ್ತೆ. ಸೊ ಇದಕ್ಕೆ ಕ್ಯಾಲ್ಕುಲೇಟರ್ನೇ ಬೇಕು ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಇದ್ದರೆ ಅದನ್ನು ತೆಗೆದುಹಾಕಿ. ಸೊ ಐ ಹೋಪ್ ನಿಮಗೆ ಈ ಒಂದು ಟಿಪ್ಸು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ನೀವು ಜಸ್ಟ್ ಏನು ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನೂ ಕೆಲವು ಟಿಪ್ಸ್ಗಳನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.